ಇದು ನಮ್ಮೂರು ನಮ್ಮ ರಾಜ್ಯದ ಸುದ್ದಿ ಆದರೆ ದೇಶಕ್ಕೊಂದು ಗುಡ್ ನ್ಯೂಸ್ ರೀ. ದೇಶಕ್ಕೂ ಕೂಡ ಗುಡ್ ನ್ಯೂಸ್ ಹೇಗಪ್ಪ ಅಂದರೆ ಕರೋನಾ ಕೇಸ್ ತುಂಬ ದೊಡ್ಡ ಮಟ್ಟದಲ್ಲೂ ಕೂಡ ಇಳಿಕೆ ಪ್ರಮಾಣ ಕಾಣ್ತಾ ಇದೆ. ಕಳೆದ 25 ದಿನದಲ್ಲೇ ನಿನ್ನೆ ದಾಖಲಾಗಿರೋದು ಅತ್ಯಂತ ಕಡಿಮೆ ಕೇಸ್. ಬ್ರೇಕಿಂಗ್ ನ್ಯೂಸ್. ನಮ್ಮ ರಾಜ್ಯವನ್ನೂ ಒಳಗೊಂಡು ಉತ್ತರ ಪ್ರದೇಶ ಆಗಿರಲಿ, ದೆಹಲಿ ಆಗಿರಲಿ, ಮಹಾರಾಷ್ಟ್ರ ಆಗಿರಲಿ, ಹಲವಾರು ಭಾಗದಲ್ಲೂ ಕೂಡ ಇಳಿಕೆ ಆಯಿತು. ನಿನ್ನೆ 3,11,170 ಕೇಸ್ ಎಲ್ಲಿತ್ತು 4 ಲಕ್ಷ ದಾಟಿ ಮುಂದಕ್ಕೆ ಹೋಗಿತ್ತು. ಪಾಸಿಟಿವಿಟಿ ರೇಟ್ ಕೂಡ ಇಳಿಕೆ ಆಗಿದೆ, 16.98%. ಅದು 24, 25, 26 ಇತ್ತದು. ಸೊ ಈಗ 16, 17 ಬಂತು ಪಾಸಿಟಿವಿಟಿ ರೇಟ್ ಕೂಡ. ಸಾವಿನ ಸಂಖ್ಯೆಯಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ ಇದೆ. ನಿನ್ನೆ ದೇಶದಲ್ಲಿ 4,077 ಇನ್ನೂ ಕಡಿಮೆ ಆಗಬೇಕು ಸಾವನ್ನಪ್ಪಿದ್ದಾರೆ. ಒಟ್ಟು 7,70,284 ಇದುವರೆಗೆ ಸಾವಾಗಿದೆ. ಒಟ್ಟು ಕೇಸ್ 2,46,00,000 ಚಿಲ್ಲರೆ. ಸಕ್ರಿಯ ಕೇಸ್ ಇದುವರೆಗೆ ಈಗಿರೋದು ಆಕ್ಟಿವ್ ಕೇಸ್ ಎಷ್ಟಪ್ಪ ದೇಶದಲ್ಲಿ ಅಂದರೆ 36,18,458. ಈಗಿರೋ ಪ್ರಾಬ್ಲಮ್ ಏನಪ್ಪ, ಕನ್ಸರ್ನ್ ಏನಪ್ಪ ದೊಡ್ಡ ಮಟ್ಟಕ್ಕೆ ಅಂದರೆ ಹಳ್ಳಿಗಳು. ಯಾಕೆಂದರೆ ಸೋಂಕಿನಲ್ಲಿ ದೊಡ್ಡ ಮಟ್ಟದಲ್ಲಿ ಆರ್ಭಟ ಮಾಡ್ತಿರೋದೆ ಹಳ್ಳಿಗಳಲ್ಲಿ ಅಂತ. ನಗರದಿಂದ ಯಾರು ಹಳ್ಳಿಗಳಿಗೆ ಹೋಗಿದ್ದಾರೆ, ಜನ ವಲಸೆ ಹೋಗಿದ್ದಾರೆ, ಆ ಹಳ್ಳಿಗಳಲ್ಲಿ ಪಾಸಿಟಿವಿಟಿ ರೇಟ್ ಏರಿಕೆ ಆಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಅಬ್ಸರ್ವ್ ಮಾಡಿ, ಮೊದಲು ಬೆಂಗಳೂರು ಮೈಸೂರು ಅಂತ ಮಾತಾಡ್ತಿದ್ವಿ, ಈಗ ಹಂಗಲ್ಲ. ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಗಳೆಲ್ಲ 1000 ದಾಟಿ ಮುಂದಕ್ಕೆ ಹೋಗ್ತಾ ಇದೆ. ಅದು ಎಲ್ಲಿಂದ ಬರ್ತಾ ಇದೆ? ಅಲ್ಲಲ್ಲಿ ಹೋಬಳಿ ತಾಲೂಕು ಮಟ್ಟದಲ್ಲಿ ಅತಿ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ ಈಗಿರೋ ಟೆನ್ಷನ್ ಅದು. ಹಳ್ಳಿಗಳಲ್ಲಿ ಕರೋನಾ ಕಂಟ್ರೋಲ್ಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಗಳಿಗೆ ಹೊಸ ಗೈಡ್ಲೈನ್ಸ್ ಜಾರಿ ಮಾಡಿದ್ದಾರೆ. ಕೇಂದ್ರದಿಂದ ಹಳ್ಳಿಗಳಿಗೆ ರೂಲ್ಸ್ ಏನಪ್ಪ ಅಂದರೆ ಮನೆಯಲ್ಲೇ ಐಸೋಲೇಷನ್ ಕಷ್ಟ. ಶಾಲೆಗಳಲ್ಲಿ ಈಗೆಲ್ಲ ಶಾಲೆ ಮುಚ್ಚಿದೆಯಲ್ಲ, ಶಾಲೆಗಳಲ್ಲಿ ಕೋವಿಡ್ ಕೇರ್ ಸೆಂಟರ್ ರೆಡಿ ಮಾಡಿ, ಸಮುದಾಯ ಭವನಗಳನ್ನು ಕೇರ್ ಸೆಂಟರ್ ಮಾಡ್ಕೊಳ್ಳಿ. ತೀವ್ರ ಜ್ವರ, ಶೀತ, ನೆಗಡಿ ಮೇಲೆ ನಿಗಾ ಇಡಿ. ಈಗ ಸೈಕ್ಲೋನ್ ಬಂದಿದ್ದಕ್ಕೆ ಒಂದಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ಹುಷಾರು. ಆರೋಗ್ಯಾಧಿಕಾರಿಗಳು ಸದಾ ಅಲರ್ಟ್ ಆಗಿರಿ. ಆಮ್ಲಜನಕ ಅಂದರೆ ಆಕ್ಸಿಜನ್ ಕೊರತೆ ಇದ್ದರೆ ಆಸ್ಪತ್ರೆಗೆ ದಾಖಲಿಸಿ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡಿಸಿ. ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಕಿಟ್ಗಳು ಇರಬೇಕು ನಿಮ್ಮ ಹತ್ರ, ಬ್ಯಾಕಪ್ಗೆ ರೆಡಿ ಮಾಡ್ಕೊಳ್ಳಿ. ಎಲ್ಲ ಆರೋಗ್ಯ ಕೇಂದ್ರದಲ್ಲಿ ಟೆಸ್ಟ್ ಮಾಡಬೇಕು. ಕ್ವಾರಂಟೈನಲ್ಲಿದ್ದಾಗ ಆಗಾಗ ಚೆಕ್ ಮಾಡಬೇಕು, ಕಂಟಿನ್ಯೂಸ್ ಆಗಿ ಮಾಡಿ. ಆಕ್ಸಿಮೀಟರ್, ಥರ್ಮೋಮೀಟರ್ ನೀಡಬೇಕು. ಆಶಾ ಕಾರ್ಯಕರ್ತರನ್ನ ಕೋವಿಡ್ ಕೇರ್ ಸೆಂಟರ್ ಕೆಲಸಕ್ಕೆ ಬಳಸ್ಕೊಳ್ಬೇಕು. ಇನ್ನು ಮಾತ್ರೆ, ಔಷಧಿ, ಸಿರಪ್ಗಳೇನಿದೆ ಎಲ್ಲ ಇರುವ ಮೆಡಿಸಿನ್ ಕಿಟ್ಗಳನ್ನು ಕೊಡಬೇಕು. ಗೈಡ್ಲೈನ್ಸ್ನಲ್ಲಿ ಕೇಂದ್ರ ಸರ್ಕಾರ ಹಲವಾರು ಸೂಚನೆಗಳನ್ನು ಕೊಟ್ಟು ಆದೇಶ ಹೊರಡಿಸಿದೆ. ರಾಜ್ಯ ಸರ್ಕಾರ ಈಗ ರೆಡಿ ಮಾಡ್ಕೋಬೇಕು. ವೆರಿ ಇಂಪಾರ್ಟೆಂಟ್ ಈಗ. ಯಾಕೆಂದರೆ ಹಳ್ಳಿಗಳಲ್ಲಿ ಇದು ಕಂಟ್ರೋಲ್ ಸಿಗದೆ ಹೋದರೆ ನೆಕ್ಸ್ಟ್ ಅದಿನ್ನೂ ಬೇರೆ ಕಡೆ ತಿರುಗಿಬಿಡುತ್ತೆ. ಸಿಟಿ ಕಂಟ್ರೋಲ್ಗೆ ಬರ್ತಾ ಇದೆ ಅಂದರೆ ಗುಡ್ ನ್ಯೂಸ್ ನಿಜ, ಆದರೆ ಹಳ್ಳಿಗಳಲ್ಲಿ ಇದು ಹಬ್ಬಿಟ್ಟಿದೆ. ಬಿಕಾಸ್ ಸಿಟಿಯಿಂದ ಆ ಕಡೆ ಹೋಗಿದ್ದಾರೆ, ಅಲ್ಲೂ ಹಬ್ಬಿಬಿಟ್ಟಿದೆ. ಸೊ ಹಾಗಾಗಿ ಸಮುದಾಯ ಕೇಂದ್ರಗಳಿರುತ್ತೆ, ಅಲ್ಲಿಗಾಗಲೇ ಸ್ಕೂಲ್ಸ್ಗಳಿರುತ್ತೆ, ಅಲ್ಲೆಲ್ಲ ಈಗ ಕೋವಿಡ್ ಕೇರ್ ಸೆಂಟರ್ ಮಾಡಿ ಕಂಪ್ಲೀಟಾಗಿ ರೆಡಿಯಾಗಿ ಅಂತ ಕೇಂದ್ರ ಸರ್ಕಾರ ಮಾಹಿತಿಯನ್ನು ಹೊರಡಿಸಿದೆ.